ಸಭೆಗಳನ್ನು ಮಾಡ್ತಾ ಇರ್ತಾರೆ. ಎಲ್ಲ ಸಭೆಗಳಲ್ಲೂ ಖುಷಿಯಿಂದ ಭಾಗವಹಿಸ್ತಾರೆ. ತಮ್ಮಲ್ಲಾದಂತಹ ಒಂದು ಸಹಾಯವನ್ನು ಮಾಡ್ತಾರೆ, ಸಲಹೆಗಳನ್ನು ನೀಡ್ತಾರೆ. ಆಮೇಲೆ ಹೆಚ್ಚಾಗಿ ಮಕ್ಕಳ ಬಗ್ಗೆ ನಾವು ವಿಚಾರಿಸ್ತಾನೆ ಇರ್ತೀವಿ. ಅವ್ರು ಬಂದಾಗೆಲ್ಲ ನಿಮ್ಮ ಮಗು ಹೇಗೆ ಸ್ಕೂಲಲ್ಲಿ ಇರ್ತಾನೆ, ಮನೆಗಳಲ್ಲಿ ಯಾವ ರೀತಿ ಅವನ ಆಕ್ಟಿವಿಟೀಸ್ ಇರುತ್ತೆ, ಯಾವ ರೀತಿ ಓದು ಬರವಣಿಗೆ ಮಾಡ್ತಾನೆ ಎಲ್ಲ ವಿಚಾರಿಸ್ತಾ ಇರ್ತೀವಿ. ಫೋನ್ಗಳಲ್ಲಿ ವಿಚಾರಿಸ್ತಿರ್ತೀವಿ. ಅವರು ಕೂಡ ಬರ್ತಾ ಇರ್ತಾರೆ ಸಭೆ ಕರೆದಾಗ, ಅಥವಾ ಫೋನಲ್ಲೂ ಕೂಡ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತಾರೆ. ನಮ್ಮಲ್ಲಿ ಯಾವುದೇ ಡ್ರಾಪ್ಔಟ್ ವಿದ್ಯಾರ್ಥಿಗಳು ಕೂಡ ಇಲ್ಲ. ದೀರ್ಘಕಾಲದ ಗೈರು ಹಾಜರಿ ವಿದ್ಯಾರ್ಥಿಗಳು ಕೂಡ ಎಲ್ಲ 22 ವಿದ್ಯಾರ್ಥಿಗಳಿದ್ದರೆ 22 ವಿದ್ಯಾರ್ಥಿಗಳು ಪ್ರತಿದಿನ ನಮಗೆ ಹಾಜರಾಗಿದ್ದಾರೆ. ಅದೊಂದು ವಿಷಯ ವಿಚಾರ. ಎಲ್ಲ ಪೋಷಕರು ತುಂಬ ನೀಟಾಗಿ ಮಕ್ಕಳನ್ನು ಶಾಲೆಗೆ ಕಳಿಸ್ತಾರೆ. ಆಮೇಲೆ ಏನು ಪಾಠ ಮಾಡಿದರು, ಏನು ಹೋಮ್ವರ್ಕು, ಇದನ್ನೆಲ್ಲ ಅವರು ಕೇಳ್ತಾರೆ. ವಿದ್ಯಾರ್ಥಿಗಳು ಕೂಡ ನಿಟ್ಟಿನಲ್ಲಿ ಇದ್ದಾರೆ, ಚೆನ್ನಾಗಿ ಓದ್ತಾರೆ, ಬರೀತಾರೆ ಅನ್ನೋ ಅಭಿಪ್ರಾಯವನ್ನು ನಾವು ಇದೇ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೀವಿ. ಇದರ ಉದ್ದೇಶ ಏನಪ್ಪ ಅಂದರೆ, ಶಾಲೆ ಅಭಿವೃದ್ಧಿಯನ್ನು ಹೊಂದಬೇಕು, ಹೆಚ್ಚು ಸರ್ಕಾರದ ಸವಲತ್ತುಗಳು ಪಡ್ಕೊಂಡು ಈ ಮಕ್ಕಳಿಗೆ ತಲುಪಬೇಕು ಅನ್ನೋದು ಒಂದು ಉದ್ದೇಶ. ಆ ನಿಟ್ಟಿನಲ್ಲಿ ನಮಗೆ ಗ್ರಾಮ ಪಂಚಾಯತಿ ವತಿಯಿಂದ ಅದಷ್ಟು ಎಲ್ಲ ಇದೆ. ವಿದ್ಯುತ್ ಒಂದು ಇಲ್ಲ, ಏನಾದ್ರು ಕಾರ್ಯಕ್ರಮ ಮಾಡಿರ್ತಾರ, ಅದೊಂದು ಆದರೆ ಒಂದು ಅನುಕೂಲ. ಆಮೇಲೆ ಶೌಚಾಲಯ ವ್ಯವಸ್ಥೆ ಒಂದು ಸರಿಯಾಗಬೇಕು, ಸ್ವಲ್ಪ ಕಾಮಗಾರಿ ಇದೆ, ಪಂಚಾಯತಿ ಗಮನ ತಂದು ಮಾಡಿಸ್ಬೋದು. ಒಳಗಡೆ ಎಲ್ಲ ಇದಾಗುತ್ತೆ.